ಮಧ್ಯಪ್ರಾಚ್ಯ ಯುದ್ಧದಿಂದ ಹುಬ್ಬಳ್ಳಿಯಲ್ಲೂ ಕೂಡ ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಬಹುತೇಕ ಎಲ್ಪಿಜಿ ಆಟೋ ಬಂಕ್ಗಳಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ. ಈಗ ಕೆಲವು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ ಬೆಲೆ ಏರಿಕೆ ಮಾಡಲಾಗಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಆಟೋ ಚಾಲಕರು. ರಸ್ತೆಯುದ್ದಕ್ಕೂ ಆಟೋಗಳನ್ನ ನಿಲ್ಲಿಸಿರುವಂತಹ ಆಟೋ ಚಾಲಕರು ಈಗ ಭಾರತ್ ಮಿಲ್ ರಸ್ತೆಯ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. 68 ರೂಪಾಯಿ ಇದ್ದಂತ ಆಟೋ ಗ್ಯಾಸ್ ಬೆಲೆ ಈಗ 86 ರೂಪಾಯಿ ಹತ್ತತ್ರ ಆಗಿದೆ. ಗ್ಯಾಸ್ ಬಂಕ್ ಮಾಲೀಕರಿಂದ ಹಗಲು ದರೋಡೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆಟೋ ಚಾಲಕರಿಂದ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಗ್ಯಾಸ್ ಬಂಕ್ಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಹಿಂದೆಯೂ ಕೂಡ ಪ್ರೊಟೆಸ್ಟ್ ಮಾಡಲಾಗಿತ್ತು. ಇದೀಗ ಎಲ್ಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ 68 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ ದಿಢೀರಾಗಿ 86 ರೂಪಾಯಿ ಆದ್ರೆ ಮತ್ತೆ ಅವ್ರು ತಾನೇ ಏನ್ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ಒಂದು ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆ. ಈ ಟೈಮಲ್ಲಿ ಗ್ಯಾಸ್ ಬಂಕವರೆಲ್ಲರೂ ಕೂಡ ಮನಸೋ ಇಚ್ಛೆ ಬೆಲೆ ಏರಿಕೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತರ ವಿರುದ್ಧ ಇದೀಗ ಆಟೋ ಚಾಲಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಪಿಜಿ ಮಾಲೀಕರಿಗೆ ಹಗಲು ದರೋಡೆ ಮಾಡ್ತಾರೆ. ಎಲ್ಪಿಜಿ ಪಂಪ್ ಮಾಲೀಕರಿಗೆ, ಆಟೋ ರಿಕ್ಷಾ ಚಾಲಕರು ಹೊಟ್ಟೆ ಮೇಲೆ ಕಾಲು ಕೊಡ್ತಾರೆ. ಎಲ್ಪಿಜಿ ಪಂಪಿನ ಮಾಲೀಕರಿಗೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಡಳಿತಕ್ಕೆ, ಎಲ್ಪಿಜಿ ಪಂಪ್ ಮಾಲೀಕರಿಗೆ, ಎಲ್ಪಿಜಿ ಪಂಪ್ ಮಾಲೀಕರಿಗೆ